ಸಮಸ್ತ ಕನ್ನಡಿಗರಿಗೆ ಕನ್ನಡ ಬರೆದಿದ್ರೂ ಪರಭಾಷಾ ಗೌರವದಿಂದ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿ ಪ್ರೋತ್ಸಾಹಿಸೋ ಎಲ್ಲ ಯೂಟ್ಯೂಬ್ ವೀಕ್ಷಕ ವೃಂದಕ್ಕೆ ಚಂದ್ರಬಾಯಿ ಮಾಡುವ ನಮಸ್ಕಾರಗಳು. ಇಂದಿನ ವಿಷಯ ಅಲ್ಲ, ಇಂದಿನ ಸಂಭ್ರಮ. ನಮ್ಮ ಕನ್ನಡದ ಕಾಂತಾರ ಚಾಪ್ಟರ್ 1 ಇಂಥ ಅದ್ಭುತ ಆನಂದವನ್ನು ನಮಗೆ ಕೊಟ್ಟಂತಹ ಶ್ರೀಯುತ ರಿಷಬ್ ಶೆಟ್ಟಿ ಹಾಗೂ ತಂಡಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ದಯವಿಟ್ಟು ಯಾರಾದರೂ ನಾಸ್ತಿಕರು ಅಂದರೆ ಭಗವಂತನಲ್ಲಿ ನಂಬಿಕೆ ಇಲ್ಲದವರು ವಿಡಿಯೋ ನೋಡ್ತಿದ್ರೆ ಬೇಸರ ಮಾಡ್ಕೊಳ್ಬೇಡಿ. ನಿಮ್ಮ ವಿಚಾರಧಾರೆ ನಿಮಗೆ. ಕಾಂತಾರ ಇದು ಪಕ್ಕಾ ನಮ್ಮ ಹಿಂದೂ ಸಂಸ್ಕೃತಿಯ ದೈವಶಕ್ತಿಯ ಅದ್ಭುತ ಮೆರಗು. ನಾನು ಮ್ಯಾನಿಫೆಸ್ಟೇಷನ್, ಪಾಸಿಟಿವ್ ಥಾಟ್ಸ್ ಇದೆಲ್ಲದರ ಬಗ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಹಾಗೂ ಅದನ್ನೇ ಪ್ರತಿಕ್ಷಣ ನೆನೆಸ್ತಿರ್ತೀನಿ. ಕಾಂತಾರ ಸಿನಿಮಾ ನೋಡೋ ದಿನ ಆಗಿದ್ದು ಕೂಡ ಇದೆ. ನಾವು ಭಾನುವಾರ ಬೆಳಿಗ್ಗೆ ಹೀಗೆ ನಾನು ನನ್ನ ಮಗಳು ಕಾಂತಾರ ಸಿನಿಮಾಗೆ ಹೋಗೋ ಬಗ್ಗೆ ಜನರಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡ್ವಿ. ನಂತರ ಅದನ್ನು ಹಾಗೆ ಅಲ್ಲೇ ಬಿಟ್ಟು ಬೇರೆ ಬೇರೆ ಕೆಲಸಗಳ ಮೇಲೆ ಗಮನ ಹರಿಸಿದ್ವಿ. ನೋಡಿದ್ರೆ ಸಂಜೆ ತಾನಾಗೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು ಟಿಕೆಟ್ ಬುಕ್ ಮಾಡಿ ಅದೇ ದಿನ ರಾತ್ರಿ ಸಿನಿಮಾಗೆ ಹೋಗಿದ್ವಿ. ಇದೆಲ್ಲ ಖಂಡಿತವಾಗ್ಲೂ ಮ್ಯಾನಿಫೆಸ್ಟೇಷನ್, ದೈವ ಹಾಗೂ ಧನಾತ್ಮಕ ಆಲೋಚನೆಗಳ ಬಲ. ಇನ್ನು ಸಿನಿಮಾ ನೋಡುವಾಗ ಒಬ್ಬೊಬ್ಬರದ್ದು ಒಂದೊಂದು ಸುಂದರ ರೋಮಾಂಚಕ ಅನುಭವ ಇರುತ್ತೆ. ಆ ಅದ್ಭುತ ಅನುಭವ ವರ್ಣಿಸಲು ಪದಗಳೇ ಸಾಲದು. ಕಾಂತಾರ ಸಿನಿಮಾದಿಂದ ಕನ್ನಡದ ಕಂಪು ಮತ್ತಷ್ಟು ಪಸರಿಸಿರುವುದು ಹೆಮ್ಮೆಯ ವಿಷಯ. ಇನ್ನು ಇದೇ ರೀತಿಯ ಹೆಚ್ಚು ಹೆಚ್ಚು ಪ್ರಯತ್ನಗಳು ಬಂದು ಕನ್ನಡ ಸಿನಿಮಾ ವಿಶ್ವದಾದ್ಯಂತ ರಾರಾಜಿಸಲಿ ಅಂತ ಆಶಿಸ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈಗ ಇಂದಿನ ಕಿವಿಮಾತು. ಬ್ರಹ್ಮಾಂಡವು ನಮ್ಮ ಆಲೋಚನೆಗಳನ್ನು ಕೇಳಿಸ್ಕೊಳ್ತಿರುತ್ತೆ. ನಾವು ಹೆಚ್ಚು ಹೆಚ್ಚು ಧನಾತ್ಮಕವಾಗಿ ಆಲೋಚಿಸಿದಷ್ಟು ನಾವು ಹೆಚ್ಚು ಹೆಚ್ಚು ಧನಾತ್ಮಕ ಶಕ್ತಿಯನ್ನೇ ಪಡೆದುಕೊಳ್ತೀವಿ. ಧನ್ಯವಾದಗಳು. ರಾಧೇ ಕೃಷ್ಣ.